ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ದಲಿತರಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಕಲಘಟಗಿ ತಾಲೂಕಿನ ಸುತಕಟ್ಟಿ ಗ್ರಾಮದ 9 ದಲಿತ ಕುಟುಂಬಗಳಿಗೆ ಅದೇ ಗ್ರಾಮದ ಸವರ್ಣೀಯರು ಬಹಿಷ್ಕಾರ ಹಾಕಿದ್ದಾರೆ. ದಲಿತ ಕುಟುಂಬದವರು ಅದೇ ಗ್ರಾಮದ ಗುಡ್ಡದ ಜಾಗವನ್ನ ಸಾಗುವಳಿ ಮಾಡಿ ಕೃಷಿ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಕಳೆದ 20 ರಿಂದ 25 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರು. ಆ ಗ್ರಾಮದ ಸವರ್ಣೀಯರು ಆ ಜಾಗ ಸಾಗುವಳಿ ಮಾಡುವುದನ್ನ ಬಿಡಬೇಕು, ಆ ಜಾಗ ಊರಿನ ದನ ಕರುಗಳಿಗೆ ಮೇಯಲು ಬೇಕು ಅಂತ ಆಗ್ರಹಿಸ್ತಾ ಇದ್ರು. ಇದರಿಂದ ದಲಿತರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವರು ಹೈಕೋರ್ಟ್ಗೆ ಹೋಗಿದ್ರಿಂದ ಸವರ್ಣೀಯರು ಆ ಕುಟುಂಬಸ್ಥರಿಗೆ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿದ್ದಾರೆ. ಊರಲ್ಲಿ ಯಾರು ಅವರೊಂದಿಗೆ ಮಾತನಾಡಬಾರದು, ಅಂಗಡಿಯವರು ಅವರಿಗೆ ಏನು ಕೊಡಬಾರದು. ಒಂದು ವೇಳೆ ಅವರೊಂದಿಗೆ ಯಾರಾದರೂ ಮಾತನಾಡಿದ್ರೆ ಅವರಿಗೆ ದಂಡ ಹಾಕುವ ಬೆದರಿಕೆಯನ್ನ ಸವರ್ಣೀಯರು ಹಾಕಿದ್ದಾರೆ ಎಂಬ ಆರೋಪ ಬಹಿಷ್ಕಾರಕ್ಕೊಳಗಾದ ಕುಟುಂಬದವರು ಹೇಳ್ತಾರೆ. ಇವರು ಊರಿಗೆ ಹೋದ್ರೆ ಒಳ ಬರದಂತೆ ಹಗ್ಗ ಹಾಕ್ತಾರಂತೆ. ಗುಡ್ಡದ ಜಾಗ ಬಗರ ಹುಕ್ಕುಂ ಸಾಗುವಳಿ ಮಾಡುವುದನ್ನ ಬಿಟ್ಟು ನಮ್ಮ ಹೊಲದ ಕೂಲಿ ಕೆಲಸಕ್ಕೆ ಬನ್ನಿ, ನಾವು ವೇತನ ಕೊಡ್ತೀವಿ, ಇಲ್ಲದೆ ಹೋದ್ರೆ ಊರಲ್ಲಿ ಪ್ರವೇಶ ಕೊಡುವುದಿಲ್ಲ ಎಂಬ ಬೆದರಿಕೆಯನ್ನ ಸವರ್ಣೀಯರು ಹಾಕಿದ್ದಾರಂತೆ. ಸದ್ಯ ಈ ವಿಷಯವನ್ನ ಆ ದಲಿತ ಕುಟುಂಬಸ್ಥರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸರ್, ನಮ್ದು ಕಡೆ ತಾಲೂಕು ಸುತ್ತೋಟ್ಯಾರ. ನಾವು ಊರ್ಲಿಂದ ನಮ್ಮನ್ನ ಬಯಸ್ಕರಾಕ್ಯಾರ. ಊರೊಳಗೆ ನಮ್ಮನ್ನ ಹೋಗಿ ಕೊಡ್ತಾ ಇಲ್ಲ. ಯಾರ ಮನೆಗೆ ಹೋದ್ರೆ ನಮ್ಮ ಕೂಡ ಮದ ಬಿಡ್ರಪ್ಪ, ನಮ್ಗೆ ನಮ್ಮ ಮನೆಗೆ ಬಂದ್ರೆ 500 ರೂಪಾಯಿ ದಂಡ ನಾವು ಕೊಡ್ಬೇಕತಿ ಬರ ಕೇಳ್ತಾರೆ. ಅಂಗಡಿಗೆ ಹೋದ್ರೆ ನಮ್ಗೇನು ಕೊಡ್ತಾ ಇಲ್ಲ. ಹಿಂಗಾತ ನಾವು ಹೆಂಗೆ ಜೀವನ ಮಾಡೋದು ಊರಾಗ. ಊರು ಬಿಟ್ಟು ಹೊರಗೆ ಇವರು ವಿಚಾರ ಮಾಡಿದ್ ನಮ್ದು. ಕಲ್ಲಡಿ ತಾಲೂಕು ಸುತ್ತಕಟ್ಟಿ. ಜಮೀನು ಬಗರ್ಕುಮ್ಮ ಸಾಗುವಳಿ ಮಾಡ್ತಾ ಇದ್ದೇವೆ ನಾವು. ಬಿತ್ತಿಗೆ ಮಾಡಿದ್ದೇವೆ. ಬಿತ್ತಿಗೆ ಮಾಡಿದ್ದೇವೆ. ಮೇಡಮ್ ಅವ್ರಿಗೂ ಮನವಿ ಕೊಟ್ಟಿದ್ದೇವೆ, ತಹಸೀಲ್ದಾರ್ ಸರ್ಗೂ ಮನವಿ ಕೊಟ್ಟಿದ್ದೇವೆ. ಅಷ್ಟಾಗಲೂ ಇಷ್ಟು ಮಾಡ್ತಾ ಇದ್ದಾರೆ ಅವರು. ಈಗ ಮಾಡ್ತಾ ಇದ್ದಾರೆ. ಸುಮಾರು 25-30 ವರ್ಷ ಆಯ್ತು. ಹಿರಿಯರ ಕಾಲದಿಂದ ಮಾಡ್ತಾ ಇದ್ದಾರೆ. ಯಾವ್ದು ಗುಡ್ಡ ಬಿಡ್ರಿ, ಗುಡ್ಡ ಹೊಡಿಬೇಡ್ರಿ, ಅದು ನಮ್ಮ ದನ ಮೆಸಕ್ಕೆ ಗುಡ್ಡ ಬೇಕು ಅಂತಾರ. ಅದು ನಮ್ಗೆ ಭೂಮಿ ಇಲ್ಲ, ನಾವು ಭೂಮಿ ಮಾಡ್ತೇವೆ ನಾವು ಹೇಳ್ತೇವೆ. ಊರು ಹಿರಿಯರು ಊರೊಳಗೆ ಅವ್ರವರೇ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಬಂದ್ರೆ ಯಾರು ಮಾತಾಡ್ಬೇಡ್ರಿ, ಅಂಗಡಿ ಒಳಗೆ ಬಂದ್ರೆ ಅಂಗಡಿ ಒಳಗೆ ಯಾರು ಕೊಡಬೇಡ್ರಿ, ಅವ್ರ ಕೂಡ ಯಾರು ಮಾತಾಡಕ್ಕೆ ಬಂದ್ರೆ ಇಲ್ಲ ನಮ್ಗೆ ದಂಡ ಹಾಕ್ತಾರೆ, ನೀವು ನಮ್ಮ ಕೂಡ ಮಾತಾಡ್ಬೇಡ್ರಪ್ಪ ಅಂತ ಹೇಳ್ಯಾರ. ಈಗ ಆಗಿ ಒಂದು 4-5 ದಿವಸ ಸರ್. ಈಗ ನೀವು ಎಲ್ಲಿದ್ದೀರಿ? ಮತ್ತೆ ಊರು ಬಿಟ್ಟರೆ ಈಗ ಇಲ್ಲ ಸರ್, ಮನೆಯಲ್ಲಿದ್ದೇವೆ ನಾವು. ಮನೆಯಿಂದ ಹೊರಗೆ ಹೋಗೋದು ಸರ್. 2 ಅಂಗಡಿ ಇದ್ದಾವೆ ಸರ್. 2 ಅಂಗಡಿ ಇದ್ದಾವೆ ನಮ್ಮಲ್ಲಿ. ಕಿರಾಣಿ ಅಂಗಡಿ ನಮ್ಮ ಅಂಗಡಿ ಇಲ್ಲ, ಊರಾನ ಅಂಗಡಿ ನಾವು ಹೋಗೋರು ಸರ್. ಅವ್ರು ಕೊಡ್ತಾ ಇಲ್ಲ. ದುಡ್ಡು ಕೊಟ್ಟು ನಮ್ಗೆ ಇದನ್ನು ಕೊಟ್ಟನು ಕೊಡ್ತಾ ಇಲ್ಲ. ಅಂಗಡಿ ಒಳಗಡೆ ಮೊದಲ ಹೆಂಗಿದ್ದೆ ಸಾರ್ವಜನಿಕ ಕೂಡ ಹೆಂಗಿದ್ವಿ ಹಂಗೆ ಆಗ್ಬೇಕಂತ ಕೇಳ್ತಾರೆ ಸರ್. ನಾವು 9 ಜನ ಇಲ್ಲಿ ಸಾಗುವಳಿ ಮಾಡ್ತಾ ಇದ್ದೇವೆ ಸರ್. 9 ಮಂದಿ ಅಂದ್ರೆ ಒಂದು 25-30 ಜನ ಇದ್ದೇವೆ ಸರ್. ಮಾತಾಡಂಗಿಲ್ಲ ಸರ್. 34 ಜನ ಆಗತ್ತೆ, ಯಾರಿಗೂ ಮಾತಾಡಂಗಿಲ್ಲ ಸರ್. ಊರಾಗಿ ಇವ್ರು ಯಾರು ಮಾತಾಡ್ಸಕ್ಕೆ ಕುಂತಾರೆ 1000 ರೂಪಾಯಿ ದಂಡ ಕಟ್ಟಬೇಕಂತಂದು ಊರಾಗ ಒಂದು ಸುಮಾರು ಈ ಮನೆಯಲ್ಲಿ ಕಾಣಿಸ್ತಂಥ ಒಂದು 20-25 ಜನ ಪಂಚರು ಕೂಡ್ಕೊಂಡು ಒಂದು ತೀರ್ಮಾನ ಮಾಡಿಕೊಂಡು ಇವ್ರನ್ನ ಯಾರು ಊರಾನ ಮಂದಿ ಇವ್ರನ್ನ ಮಾತಾಡ್ಸ್ಬೇಡ್ರಿ, ಇವ್ರನ್ನ ಹೊಲ್ದಾಗ ಕೆಲಸಕ್ಕೆ ಕರಿಬೇಡ್ರಿ, ಇವರು ಅಂಗಡಿಗೆ ಬಂದ್ರೆ ಏನು ಕೊಡಬೇಡ್ರಿ, ಇವರು ಸತ್ರ ಕೆಟ್ಟರು ಇವ್ರ ಮನೆಗೆ ಯಾರು ಹೋಗಬಾರ್ದು, ಯಾರ್ದು ಬಾಗಿಲಿಗೆ ಇವ್ರು ಬರಬಾರ್ದು ಅನ್ನೋಂಥ ಒಂದು ದಿನ ಮೀಟಿಂಗ್ ಮಾಡ್ಕೊಂಡು ಒಂದು ಇವ್ರನ್ನ ಮಾನಸಿಕ ಹಿಂಸೆ ಕೊಡೋ ಇಲ್ಲಿ ಮುಂದಾಗ್ಯಾರ. ಅದಕ್ಕೆ ಇದು ಸರಿಯಲ್ಲ. ಸರ್ಕಾರಿ ಜಮೀನು ಇವರು ಸಾಗುವಳಿ ಮಾಡಿಕೊಂಡು ಉಪಜೀವನ ಸಾಗಿಸ್ಕೊಂತ ಏನು ಬದುಕ್ತಾ ಇದ್ದಾರೆ. ತಮ್ಮ ಅಳಲನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಮಾನ್ಯ ನ್ಯಾಯಾಲಯ ಇವರಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಿ ಇವರು ಸಾಗುವಳಿದಾರರಲ್ಲಿ ಬದುಕಕ್ಕೊಂದು ಆದೇಶವನ್ನು ಕೂಡ ಮಾಡಿದ್ದರಿಂದ ಇವರು ಮಾನ್ಯ ಹೈಕೋರ್ಟಿಗೆ ಹೋಗ್ಯಾರಲ್ಲ. ಇಷ್ಟೊಂದು ಬಲತರು ಇವ್ರು ಬೇಡ, ಇಲ್ಲಿ ಊರಾಗಿರೋದು ಬೇಡ, ಇವರು ಊರೊಳಗೆ ಇವ್ರು ಬರೋದು ಬೇಡ. ಆ ಭೂಮಿ ಬಿಟ್ಟರೆ ಬರಲಿ ಊರಾಗ, ನಮ್ಮ ಭೂಮಿಯಲ್ಲಿ ಕೆಲಸ ಮಾಡಲಿ, ನಮ್ಮ ಇಟ್ಟಿಗೆ ಬಿಟ್ಟಲ್ಲಿ ಕೆಲಸಕ್ಕೆ ಬರಲಿ. ಬೇಕಾದ್ರೆ ನಾವು ರೊಕ್ಕ ಕೊಡ್ತೇವೆ, ಇವ್ರಿಗೆ ಅಡ್ವಾನ್ಸ್ ಕೊಡ್ತೇವೆ, ನಮ್ಮ ದನ ಕಾಯಲಿ, ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬರಲಿ, ಇವರು ಸ್ವಂತ ರೈತರಾಗ್ತಾರಲ್ಲ ಅನ್ನುವಂಥ ಒಂದು ಚಜವಿಜಿ ತೊಗೊಂಡು ಇವರು ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ನಡೆದ. ಒಟ್ಟಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಇಂತಹದೊಂದು ಘಟನೆ ಜರುಗಿದೆ. ಈಗಾಗಲೇ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದು, ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ.